ನಾನು ಹೇಳಿದೆ ಗೌಡ್ರಿಗೆ ಒಂದು ಮಾತು, ನೀವು ಮಠ ಬಿಡಿ ಅಂದ್ರೆ ಬಿಡಲ್ಲ, ಸ್ವಾಮೀಜಿಯವರು ದೇವೇಗೌಡರು ಬಿಡಿ ಅಂದ್ರೆ ಬಿಡಲ್ಲ, ನಿಮ್ಮಿಬ್ಬರನ್ನ ಒಂದ್ ಮಾಡೋದೇ ನನ್ನ ಕೆಲಸ. ಅಂದ್ರೆ ನನ್ನ ಸಮುದಾಯವನ್ನ ಒಕ್ಕಲ್ತನ ಮಾಡತಕ್ಕಂತ ಈ ರೈತ ಸಮುದಾಯಕ್ಕೆ ನೀವಿಬ್ರು ಕಂಡಿದ್ದಾಗೆ ನಿಮ್ಮಿಬ್ಬರನ್ನು ಸನ್ಮಾಡಿ ಸಮಾಜ ಸನ್ಮಾನಿಸ್ತಕ್ಕಂಥ ನನ್ನ ಕೆಲಸ ಅಂತ ಮಾಡಿದ್ದೇನೆ. ಅದು ಹೋಗಿ ಕೇಳಿ ಇವತ್ತು ನನ್ನ ಪೂಜ್ಯ ನಿರ್ಮಲ ಸ್ವಾಮೀಜಿ ಅವ್ರನ್ನ, ಅದಕ್ಕೆ ಸಾಕ್ಷಿ ಅವರೇ. ಇವೆಲ್ಲ ಯಾವ್ದೋ ಪುಂಡಾಟಿಕೆ ಮಾತುಗಳನ್ನ ಹೇಳಿದ್ರೆ ಬರೀ ಕೆರಗೋಡು ಭಾಗದಲ್ಲೂ ಅಡ್ಡಾಕತ್ತಾರೆ, ಇಡೀ ಜಿಲ್ಲೆಯಲ್ಲಿ ಅಡ್ಡಾಕತ್ತಾರೆ. ಚಲಸ್ವಾಮಿ ನಿನ್ನ ಬರ್ದಿಟ್ಕೋ, ಎಲ್ಲ ಗೌರವ ಅಲ್ಲ. ಈ ದೇಶ ಆಳದಂತ ಒಬ್ಬ ಮಾಜಿ ಪ್ರಧಾನಮಂತ್ರಿ ಯಾರಪ್ಪ, ಒಂದು 25 ವರ್ಷ ನಮ್ಮ ಮೋದಿಜಿಯವರ ತರನೇ ರಾಜ್ಯದಲ್ಲಿ 3 ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿ ಆಗ್ತಿದ್ರೆ ನಾವು ಬಂದವ್ರು ಕಾಲ್ ಹಿಡ್ಕೊಂಡು ಕರ್ಕೊಂಡೋಗಿ ಪ್ರಧಾನಮಂತ್ರಿ ಮಾಡಿದ್ರಿ. 10 ತಿಂಗಳಿಗೆ ಮನೆಗೆ ಕಳ್ಸಿದ್ರು ಕಾಂಗ್ರೆಸ್ನವರು. ಹೇಳಪ್ಪ ಯಾಕೆ ಕಳ್ಸಿದ್ರು ಅಂತ. 18ರಲ್ಲಿ ನೀವು ಅಪ್ರಾಣಿ ಮುಖ್ಯಮಂತ್ರಿ ಆಗಲ್ಲ ಕುಮಾರಸ್ವಾಮಿ ಅಂದ್ರು. ಜನ ಈ ರಾಜ್ಯದಲ್ಲಿ ಆದೇಶ ಮಾಡಿದ್ದು ಈ ಕಾಂಗ್ರೆಸ್ಗೆ ವಿರುದ್ಧವಾಗಿ ಬಿಜೆಪಿ ಇಬ್ರು ಜೊತೆ ಹೋಗ್ಬೇಕು ಅಂತಕ್ಕಂಥದನ್ನ ರಾತ್ರಿ ಹೊತ್ತೆ ಕರ್ಕೊಂಡ್ಬಂದು ಕೂರ್ಸಿದ್ರಿ. ದೇವೇಗೌಡರ ಕಾಲ್ ಹಿಡ್ಕೊಂಡು ಯಾರೋ ಕಾಶ್ಮೀರ್ ಲೀಡರ್ನ ಕಾಂಗ್ರೆಸ್ ಜೊತೆನೇ ಹೋಗ್ಬೇಕು, ನಮ್ಗೇನು ಬೇಡ, ನೀವೆಲ್ಲ ತಗೊಳ್ಳಿ ಅಂದ್ರು. ಪ್ರಮಾಣ ವಚನ ತಗತ್ತಿದ್ದೆ ತಡ ಅಸಕಣ ಗೊತ್ತು. ಅವ್ರಿಗೆ ಬೇಕಾದಂತ ಇಲಾಖೆಯ ಖಾತೆಗಳು ಅವ್ರಿಗೆ ಬೇಕು, ಅವ್ರಿಗೆ ಬೇಕಾದಂತ ಅಧಿಕಾರಿಗಳು ಅವ್ರಿಗೆ ಬೇಕು. ಕುಮಾರಣ್ಣನ ಮುಳ್ಳಿನ ಹಾಸಿಗೆಯಲ್ಲಿ ಮಲಗಿಸಿದ್ರಲ್ರಿ, ಮುಳ್ಳಿನ ಹಾಸಿಗೆ. ಯಾವೊಬ್ಬ MLA ಉತ್ತರ ಕರ್ನಾಟಕದವನಣ್ಣ, ಯಾವ ಒಬ್ಬ ಮುಖ್ಯಮಂತ್ರಿ ಅಂದ್ರೆ ಏನ್ ಗೌರವ ಕೋಟಕಾಲು ತಂದು ಹಿಂಗೆ ಎಸಿತಾರೆ. ಇದಕ್ಕಾಕ್ ಸೈನ, ಇದಕ್ಕಾಕ್ ಸೈನ ಅಂತಾನೆ. ಎದ್ದೆ ನಾನು ಕುಮಾರಣ್ಣ ಕಣ್ಣು ನೋಡಿದ್ರು ಬೇಡ, ದಯಮಾಡಿ ಸುಮ್ಮನೆ ಕೂತ್ಕೋ ಅಂತ ಹೇಳಿ. ಇಂಥ ಅಯೋಗ್ಯರು ತುಂಬಿರ್ತಕ್ಕಂಥ ನಿಮ್ಮ ಪಕ್ಷದಲ್ಲಿ ಏನು ಹೊಂದಾಣಿಕೆ ರಾಜಕಾರಣ ಮಾಡೋದ ನಿಮ್ಮಿಂದ ಕಲಿಬೇಕಾ? ಅದು ಬಿಜೆಪಿ ಕಲಿಬೇಕು, ಬಂದು ಕಲ್ತ್ಕೊ ಇಲ್ಲಿ ನೋಡು. ಇದೆಲ್ಲ ಬೇಡ. ನಿನ್ನ ಬಂಡವಾಳ ನೀನೇನಾದ್ರು ಇನ್ನೊಂದು ಮಾತು ಕುಮಾರಣ್ಣರ ಬಗ್ಗೆ, ದೇವೇಗೌಡರ ಕುಟುಂಬದ ಬಗ್ಗೆ ನೀನ್ ಮಾತಾಡಿದ್ರೆ ನಿನ್ ಬಂಡವಾಳ ಈಚೆ ತೆಗಿಬೇಕಾಗತ್ತೆ. 1, 2, 3 ಅಂತೇಳಿ ಗೌರವವಾಗಿ ಒಂದ್ ರೀತಿ ನಮ್ ಕಡೆ ಹೇಳ್ತಾರೆ ಹಳ್ಳಿಲಿ, ಯಾವ್ದು ರಾಜಕಾರಣ ಮಾಡಕ್ ಬಂದಿದ್ಯಾ ಮಾಡ್ಕೊಂಡು ಹೋಗು ಅಂತೇಳಿ ನಮ್ಮ ಹಿರಿಯರು ಊರಿಗೆ ಹೋದಾಗ. ಹಂಗೆ ಪಾಪ ಸ್ಟಾರ್ ಚಂದ್ರು ಅಂತೇಳಿ ಆ ಸ್ಟಾರ್ ತೆಗ್ದಾಕ ಪಾಪ ನಿಲ್ಲಿಸ್ಕೊಂಡಿದ್ಯಾ. ಹೆಂಗ್ ಬೇಕು ಜೋತ್ ತುಂಬಿಸ್ಕೋದ್ರ ಬಗ್ಗೆ ನಾವೇನ್ ಮಾತಾಡಲ್ಲ. ಈ ಜಿಲ್ಲೆ ಜನ ಜೋತ್ ತುಂಬಿಸಕ್ ಆಗಲ್ಲ ನಿನ್ ಕೈಲಿ. ಸದೃಢವಾದಂತ ಈ ರಾಷ್ಟ್ರ ಸದೃಢವಾಗಿರ್ಬೇಕು ಅಂತ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕು ಅಂತೇಳಿ ಈ ರಾಷ್ಟ್ರದ ಜನ, ಅದನ್ನು ಮಂಡ್ಯ ಜಿಲ್ಲಾ ಜನ ಅರ್ಥ ಮಾಡಿದ್ದಾರೆ. ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ನನ್ನ ಕಾವೇರಿ ಇಶ್ಯೂ ನರೇಂದ್ರ ಮೋದಿಜಿಯವರ ಜೊತೆ ಕೈ ಜೋಡಿಸಿ ಕುಮಾರಣ್ಣವರು ದೇವೇಗೌಡರು ಸಹಕಾರ ತಕೊಂಡು ಇದಕ್ಕೆ ಸಮಾಪ್ತಿ ಆಗಬೇಕು ಅಂತಕ್ಕಂಥದ್ದು ನನ್ನ ಜಿಲ್ಲೆ ಸಮಾಜ ತೀರ್ಮಾನ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದ ನಾನು ಕೆಲವು ಹಳ್ಳಿಗಳಿಗೆ ಹೋಗಿ ಬಂದೆ. ನಾಚಿಕೆ ಆಗಬೇಡ್ರಿ. ಅಶೋಕನ್ ಜಿಲ್ಲಾ ಮಂತ್ರಿ ಆದಾಗಲೂ 72 ಅಡಿ ಗಂಡಿ ಬಿಡಿಸಿದ್ಯಲ್ಲಪ್ಪ. 93 ಅಡಿಗೆ 94 ಅಡಿ ನೀರಿದ್ರು. ನಾನು ಯಾರ ಸ್ಟಾಲಿನ್ ಹೊಲಿಸ್ಕೊಳ್ಳಕ್ಕೆ ನಮ್ಮ ಮೇಲ್ಕೋಟೆ ಮಣ್ಣಲ್ಲಿ ಉಳಿದಂತ ಜಯಲಲಿತಾ ಮೇಡಮ್ನ ನಾವು ಹೊಲಿಸ್ಕೊಳಕ್ಕಾಗಲಿಲ್ಲ. ನೀನು ಸ್ಟಾಲಿನ್ ಹೊಲಿಸ್ಕೊಳಕ್ಕಾಗದ? ಅವಳ ಮಾತೆತ್ರ ಕಾವೇರಿ ಇಶ್ಯೂ ಬಂದ್ರೆ ತಮಿಳ್ನಾಡು ಅನ್ನೋಳ ಅಕ್ಕ. ಇದು ಸ್ಟಾಲಿನ್ ಕೈಲಿ ಮಾಡಕ್ಕಾಗತ್ತೇನಪ್ಪ? ನಾನು ಇಡೀ ಮಂಡ್ಯ ಜಿಲ್ಲೆಯನ್ನ ಇವತ್ತು ಗೆದ್ದಿಡಿತಾ ಇದೆ. ನನ್ನ ಗದ್ದೆ ಕಣ್ಣು ಗೊತ್ಕೋಬೇಕಿತ್ತು. ಹೋದ್ರೆ ನನ್ನ ಗದ್ದೆ ಮೇಲೆ ಕಣ್ಣು ಹೊತ್ಕೊಂಡು ನಮಸ್ಕಾರ ಮಾಡ್ಕೊಳ್ಳುವಂತ ಸ್ಥಿತಿ ಇತ್ತು. ಇವತ್ತು ಬೆಳಗ್ಗೆ ಹೋದ್ರೆ ನೋಡಿದ್ರೆ ಹೆಜ್ಜೆ ಇಡಬೇಕು, ಆ ಸ್ಥಿತಿ ಮಾಡಿದೆವು ಜಿಲ್ಲಾ ಮಂತ್ರಿಯಾಗಿ. ಇರೋ ನೀರನ್ನೆಲ್ಲ ಬಿಡಿಸಿ ನನ್ನ ಕಾಲದಲ್ಲಿ ಈ ಭಾಗಕ್ಕೆ ಸಮರ್ಪಕವಾಗಿ ಮಂಡ್ಯ, ಮಳವಳ್ಳಿ, ಮದ್ದೂರು ಈ ಭಾಗಕ್ಕೆ ಸಮರ್ಪಕವಾಗಿ ನಮ್ಮ ಹುಲಿಕೆರೆ ಬುಗ ದಾಟ್ಸ್ ನೀರು ಕಳಿಸ್ಬೇಕು ಅಂತ ಹೇಳಿ ಕೈ ಹಿಡ್ಕೊಂಡು ಹೋಗಿ 330 ಕೋಟಿ ನಾನು ಸ್ಯಾಂಕ್ಷನ್ ಮಾಡಿಸಿ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡ್ಕೊಂಡು ತಂದಂತ ಮಾಡಿಸದ್ದಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.